ಹಾಯ್, ವೆಲ್ಕಮ್ ಟು ಮಿನಿ ವ್ಲಾಗ್. ಇದು ಬಂದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಹ್ಯಾಪಿ ಸಂಡೇ ಟು ಆಲ್. ಇವತ್ತು ನಾನು ಒಂದು ರೆಸಿಪಿಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ರೆಸಿಪಿ ಅಂದರೆ ಕಲಾಕಂದ್ ಅಥವಾ ಮಿಲ್ಕ್ ಕೇಕ್ ಅಂತ ಕರಿತೀವಿ. ಮೊದಲು ಬಂದು ನಾನು 1 ಲೀಟರ್ ಆಫ್ ಮಿಲ್ಕ್ನ ತೊಗೊಂಡಿದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಇರಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅನ್ಬೋದು ಪನ್ನೀರು. ಸೊ ಅದಕ್ಕೋಸ್ಕರ ನಾನು ಅಮೂಲ್ ಅವರ ಬ್ರ್ಯಾಂಡಿನ ಹಾಲನ್ನ ತೊಗೊಂಡು ಚೆನ್ನಾಗಿ ಕುದಿಸ್ಬಿಟ್ಟು, ಆಮೇಲೆ ಕುದ್ದಿದ ನಂತರ ನೀವು ವೆನಿಗರ್ ಅಥವಾ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಹಾಲು ಚೆನ್ನಾಗಿ ಹೊಡೆದ್ಬಿಟ್ಟು ಈ ರೀತಿ ಶೋಧಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಪ್ಯಾನ್ ತೊಗೊಂಡು ನೀವು ಮಾಡಿರೋಂಥ ಪನ್ನೀರು, ಆಮೇಲೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಆಮೇಲೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡ್ರೆ ರೆಡಿ ಆಯಿತು ಅನ್ಬೋದು. ಮತ್ತು ನೀವು ಯಾವ ಪ್ಲೇಟು ಬಟ್ಲು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡು ಅದ್ರ ಮೇಲೆ ಈ ರೀತಿ ಹಾಕ್ಕೊಂಡು ಕಟ್ ಮಾಡಿಕ್ಬೇಕು. ಕಟ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ಬಿಟ್ಟರೆ ಈ ರೀತಿ ಕಲಾಕಂದ್ ರೆಡಿ ಆಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಅನ್ಬೋದು. ಹಾಗೆ ನಮ್ಮ ಮನೇಲಿ ಪೂಜೆ ಎಲ್ಲನೂ ಕೂಡ ಮುಗೀತು. ಇವತ್ತು ಭಾನುವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆನೂ ಕೂಡ ಹೋಗಿ ಗೊತ್ತಿಲ್ಲ ಗೈಸ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ ಗೈಸ್. ಆದರೂ ಹೋಗ್ತಾ ಇದ್ದೀವಿ, ಏನಾದರೂ ತಿನ್ನೋಣ ಅಂದ್ಬಿಟ್ಟು ಈ ಚಳಿಗೆ, ಈ ಒಂಥರ ವೆದರ್ಗೆ ಏನಾದರೂ ತಿನ್ನಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡಿಗೂ ಕೂಡ ಹೋಗ್ತಾ ಇದ್ದೀವಿ. ನೋಡಬೇಕು ಗೈಸ್, ಏನು ತಿನ್ನಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹಾಗೆ ಕೊನೆಗೆ ಒಂದು ನಮ್ಮ ಫೇವ್ರೆಟ್ ಸ್ಪಾಟ್ ಅಂತ ಹೋಗಿ ಬೇಲ್ಪುರಿ ತಿನ್ಕೊಬಂದು ಹಾಗೆ ಮೂವಿ ನೋಡ್ಕೊಂಡು ಕೂತಿದೆ ಅನ್ಬೋದು ಇವತ್ತು. ಹಾಗೆ ನೈಟು ಊಟ ಎಲ್ಲ ಮಾಡಿದ್ದಾಯಿತು. ಹಾಗೆ ಸ್ವಲ್ಪ ಝೆಪ್ಟೋದಲ್ಲಿ ಸ್ನ್ಯಾಕ್ಸ್ನ ಆರ್ಡರ್ ಮಾಡಿದ್ದು, ಅದು ಆರ್ಡರು ಕೂಡ ಬಂತು. ನನ್ನ ತಿಂದು ನನ್ನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಆಲ್.